ಯಾವ್ದು ಗೊತ್ತಾಯ್ತಾ? ಅಯ್ಯೋ ರಾಮ, ನಾನು ಯಾವತ್ತೋ ನಿಮ್ ನಂಬರ್ ಸೇವ್ ಮಾಡ್ಕೊಂಡು ಹೆಸರನ್ನು ಮಾಡ್ಕೊಂಡ್ಬಿಟ್ಟಿದ್ದೀನಿ. ಅಲ್ಲ, ಸುಬ್ರಹ್ಮಣ್ಯ ಶರ್ಮಾ ಸ್ಪೀಕಿಂಗ್. ಹೌದು, ಬಂದ ತಕ್ಷಣ ಗೊತ್ತಾಗತ್ತೆ ಗುರುಗಳು ಅಂತ ಹೇಳಿ. ಗುರುಗಳಲ್ಲಪ್ಪ. ಶ್ರುತಿ ಸ್ಮೃತಿ ಪುರಾಣಾನಾಮಾಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ಜಗದ್ಗುರುದ್ವಯ ಪ್ರಸಾದೇನ. ಕೇಳ್ತಾ ಇದೆಯಾ? ಕೇಳ್ತಾ ಇದೆ ಸ್ವಾಮಿ, ಕೇಳ್ತಾ ಇದೆ. ಶತಮಾನ ಸಂವತ್ಸರ ಪರ್ಯಂತಂ ಆಯುರಾರೋಗ್ಯ ಐಶ್ವರ್ಯಾಭಿವೃದ್ಧಿರಸ್ತು. ಬ್ರಹ್ಮಜ್ಞಾನ ನಿಷ್ಠಾ ಪ್ರಾಪ್ತಿರಸ್ತು. ಆತ್ಮಜ್ಞಾನ ನಿಷ್ಠಾ ಪ್ರಾಪ್ತಿರಸ್ತು. ಸಕಲ ಸನ್ಮಂಗಳಾನಿ ಭವಂತು. ನಮಸ್ತೆ ನಮಸ್ತೆ. ನಮ್ಮ ಮನೆಗೆ ನಾವು ದಯಮಾಡಿಸಿದ್ದು ಮನೆ ಪವಿತ್ರವಾಯ್ತು. ದೊಡ್ಡ ಮಾತು ಗುರುಗಳೇ. ನಮ್ಮ ಗ್ರಂಥ ಭಂಡಾರವನ್ನೆಲ್ಲ ಒಮ್ಮೆ ಕೈಯಾಡಿಸಿದ್ದು. ಆ ಗ್ರಂಥ ಭಂಡಾರ ಎಲ್ಲ ನಮ್ಮ ದಂಪತಿಗಳಿಗೆ ನಿಮ್ ದರ್ಶನ ಮಾಡಿದ್ದು ನಾವಿಬ್ರು ಧನ್ಯರಾಜರು ಅನ್ನುವ ಭಾವನೆ ಮನಸ್ಸಿಗೆ ಮೂಡಿದೆ. ತುಂಬಾ ಸಂತೋಷ. ಪರಮ ಭಾಗ್ಯ. ನನ್ನ ಭಾವನೆ ನಿರಂತರ ತಪಸ್ವಿಗಳು, ಪುರಾತತ್ವ ಸಂಶೋಧಕರು, ಶಂಕರ ಭಗವತ್ ಪೂಜ್ಯ ಪಾದಾಚಾರ್ಯ ಪರಮ ಭಕ್ತರು. ನನಗೆ ತುಂಬಾ ಸಂತೋಷವಾಯ್ತು. ನಾನು 2 ಗ್ರಂಥಗಳನ್ನ ಗಚ್ಚ ವೃತ್ತಿಯಿಂದ ನೋಡಿದೆ. ಪುರಾತತ್ವ ಪರ್ಯಟನೆ ಒಂದು, ಸಿರಿ ಸಂಭ್ರಮ ಎರಡನ್ನೂ ನೋಡಿದೆ. ತುಂಬಾ ಸಂತೋಷವಾಯ್ತು. ನಿಮ್ಮನ್ನ ಕಂಡಾಗ ಎಷ್ಟು ನಿಮ್ಮಲ್ಲಿ ಗೌರವ ಇತ್ತೋ ಆ ಗೌರವ 8,000 ಟೈಮ್ಸ್ ಆಗೋಯ್ತು. ನೋಡಿ, ಒಬ್ಬ ವ್ಯಕ್ತಿಯನ್ನ ನೋಡಿದಾಗ ಪೂಜ್ಯವಾಗಲೇ ಬಂದ್ರೆ ಅವರ ಗ್ರಂಥಗಳನ್ನ ನೋಡಿದಾಗ ಇನ್ಮಡಿ ಆಗುದಿಲ್ಲ, ಸಾಂಸ್ಕೃತಿ ಜಾಸ್ತಿ ಆಗುತ್ತೆ ಅನ್ನುವುದಕ್ಕೆ ನಾನೇ ಉದಾಹರಣೆ, ನೀವೇ ಜ್ವಲಂತ ಉದಾಹರಣೆ. ತುಂಬಾ ಸಂತೋಷ. ಎಲ್ಲ ಕಡೆ ತಾವು ಡಾಕ್ಟರ್ ಮೈನಾ ಶರ್ಮಾ ಅಂತ ಬರ್ತಿದ್ದೀರಾ. ಮೈನಾ ಏನಪ್ಪಾ ಅಂದ್ರೆ ಮೈಸೂರು ನಾಗರಾಜ ಶರ್ಮಾ. ಉದ್ದ ಹೆಸರು ಅಂತ ಶಾರ್ಟ್ ಅಂಡ್ ಸ್ವೀಟ್ ಮೈನಾ ಶರ್ಮಾ ಅಂತ. ನನ್ನ ಹೆಂಡತಿ ಅಂತ ಎಲ್ಲ ಲೇಖನವನ್ನು ನೋಡಿ ನಮಗೆ ತುಂಬಾ ಮೆಚ್ಚಿಕೊಂಡು ಸಂತೋಷ ಪಟ್ರು. ತಪಸ್ವಿಗಳಂದ್ರೆ ಎಂಥ ಮಹಾತ್ಮರು ಅವ್ರು ಬರ್ತಾ ಇದ್ದಾರೆ ಅಂತ ತುಂಬಾ ಸಂತೋಷ ಪಟ್ರು. ನನ್ನ ಸಂತೋಷವನ್ನ ನಿಮಗೆ ಹಂಚ್ಕೊತಾ ಇದ್ದೀನಿ ಈಗ. ಹರೇ ರಾಮ ರಾಮ ರಾಮ. ಆಮೇಲೆ ಈ ಪುಸ್ತಕದಲ್ಲಿ ಏಕನೇಕ ಶಂಕರ ಚಿತ್ರ ಯಾಕೆ ಹಾಕ್ಲಿಲ್ಲ? ಅದು ಇದ್ರ ಹಿಂದಿನ ಸಂಚಿಕೆಯಲ್ಲಿ ಹಾಕಿದ್ವಿ. ಅಲ್ಲ, ನಂಗೆ ಸಿಕ್ಲಿಲ್ಲ. ಹೇಳ್ತಿ ಹೇಳಿ ಏನ್ ಸುಳ್ಳು ಹೇಳ್ತಾ ಇದೆಯೋ, ಚಿತ್ರ ಇಲ್ವೋ ಇಲ್ಲ ಅನ್ಬೋದು. ಇಲ್ಲಮ್ಮ, ನಾನೇ ಬಿಡುಗಡೆ ಮಾಡಿ ಫೋಟೋ ಇದೆ. ಆ ಚಿತ್ರವನ್ನು ಹಾಕ್ಬೇಕಾಯ್ತು ನೀವು. ಬಹಳ ಸಂತೋಷ ಆಯ್ತು. ಏಕಲೇಖ ಚಿತ್ರ ಅದ್ಭುತ ಪರಮಾದ್ಭುತವಾಗಿ ಅದನ್ನು ಎಲ್ಲರಲ್ಲೂ ಹಾಕಿ. ಪುರಾತತ್ವ ಪರ್ಯಟನೆಯಲ್ಲೂ ಹಾಕಿಲ್ಲ, ಸಂಬಂಧದಲ್ಲೂ ಹಾಕಿಲ್ಲ. ಖಂಡಿತ. ಅದು ಹೋದ ವರ್ಷದ ಸಂಚಿಕೆಯಲ್ಲಿ ಹಾಕಿದ್ವಿ. ಸಿರಿ ಸಂಭ್ರಮ 2ನೇ. ಯಾವುದೇ ಸಂಚಿಕೆಯಾಗಿರಲಿಲ್ಲ. ನಿಮ್ಮ ಸಂಪಾದಕ ಗ್ರಂಥಗಳನ್ನು ಅವಶ್ಯವಾಗಿ ಇದ್ದೇ ಇರಬೇಕು. ಖಂಡಿತ ಮಹಾಪ್ರಸಾದ. ಖಂಡಿತ. ನೋಡಿ, ನಾವು ಶಂಕರಾಚಾರ್ಯ ಫೋಟೋ ಹೋದ ವರ್ಷ ಹಾಕಿದ್ದೆ, ಈ ವರ್ಷನೂ ಹಾಕ್ತೇನೆ, ಮುಂದಿನ ವರ್ಷ ಹಾಕ್ತೇನೆ. ಶಂಕರಾಚಾರ್ಯರಲ್ವೇ ಅವರು. ಅದರಲ್ಲೂ ಕೂಡ ಯಾರು ಮಾಡದ ಅದ್ಭುತವಾಗಿರುವಂತಹ ಚಿತ್ರ. ಏಕರೇಖ ಶಂಕರ ಚಿತ್ರ ತುಂಬಾ ಹೆಂಚಿ ನೋಡ್ಬೇಕು. ಇಷ್ಟೊತ್ತಿಗೆ ಕಾಣ್ದಿಲ್ಲ ಇದರಲ್ಲಿ. ಗುರುಗಳೇ, ಅದು ಈಗ ಒಂದು ಚಿತ್ರವನ್ನ ಗಾಜು ಹಾಕಿಸಿ ಚೌಕಟ್ಟು ಹಾಕಿಸಿ ಸಿದ್ಧಪಡಿಸಲಾಗಿದೆ. 26ನೇ ತಾರೀಕು ವೇದಿಕೆ ಮೇಲೆ ಸಮರ್ಪಣೆ ಮಾಡಲಾಗುತ್ತೆ ಭಕ್ತಿ ಪೂರ್ವಕವಾಗಿ. ಅಲ್ಲ, ಹಾಗ್ಬೇಡ. ಕೆಲಸ ಮಾಡಿ, ಅದನ್ನ ಜನ ಸ್ಪರ್ಶಕ್ಕಾಗುತ್ತಾ? ಶಂಕರಾಚಾರ್ಯರು ಜಗದ್ಗುರುಗಳು ಮಾತ್ರವಲ್ಲ, ಬ್ರಹ್ಮನಿಷ್ಠರು ಮಾತ್ರವಲ್ಲ, ವೇದಾಂತ ಭಾಷ್ಯಕಾರರು ಮಾತ್ರವಲ್ಲ, ಸರ್ವಜ್ಞ ಪೀಠವನ್ನ ಅಲಂಕರಿಸಿ ಭಾರತಾಂಬೆಯ ಸುಪುತ್ರರಾಗಿ ಇಡೀ ವಿಶ್ವಕ್ಕೆ ಬ್ರಹ್ಮಜ್ಞಾನದ ರಸದೌತಣವನ್ನ ನೀಡಿರುವಂತಹ ಮಹಾತ್ಮರು. ನನ್ನ ಶಂಕರ ಅಂದ್ಬಿಟ್ಟು ರೋಮಾಂಚನವಾಗತ್ತೆ. ನನ್ನ ಜೀವನದಲ್ಲಿ ಶಂಕರ ಎನ್ನುವ ಶಬ್ದವನ್ನು ಇವತ್ತಿನವರೆಗೆ 10 ಲಕ್ಷ ಸಲ ಹೇಳಿದ್ದೇನೆ. 10 ಲಕ್ಷ.
ಅದ್ಭುತ. ದಿನಕ್ಕೆ ಒಂದ್ 50 ಸಲ ಇಟ್ಕೊಳ್ಳಿ ಸರ್. ದಿನಕ್ಕೆ 50 ಸಲದಂತೆ ವರ್ಷಕ್ಕೆ ಎಷ್ಟಾಯ್ತು? ಒಂದ್ ವರ್ಷಕ್ಕೆ ಅಬ್ಬಬ್ಬಾ 365 ಇಂಟು 50. ಹಾ, 1,50,00,000 ಆಯ್ತಾ? ಇಂಟು 65 ವರ್ಷ. ಒಂದ್ ದಿವಸ ಶಂಕರ 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 ಕುಣಿತಾ ಇರ್ತೇನೆ ಹುಚ್ಚ. ಶಂಕರ ಅಂದ್ಬಿಟ್ರೆ ನಂಗೆ ಸ್ಪಿರಿಟ್ ಇಂಟಾಕ್ಸಿಕೇಶನ್ ಆಗ್ಬಿಡುತ್ತೆ. ಅಂತ ಶಂಕರಾಚಾರ್ಯರವರ ಭವ್ಯ ಸುಂದರವಾದ ಚಿತ್ರವನ್ನ ಒಂದೇ ಒಂದು ರೇಖೆಯಲ್ಲಿ ಬರೆದಿದ್ದೀರ. ದೊಡ್ಡ ಪವಾಡ ಸರ್ ಇದು. ಅದು ಪುಸ್ತಕ ಕಾಣ್ಲಿಲ್ವಾ ಸಂಕಟವಾಯ್ತು ನನಗೆ. ನನ್ನ ಹೆಂಡತಿ ತೋರಿಸ್ತೇನೆ, ಎಲ್ಲ ನೋಡ್ಬಿಟ್ಲು. ಆದರೆ ಶಂಕರಾಚಾರ್ಯ ಚಿತ್ರವನ್ನು ಹಾಕಿಲ್ವಲ್ಲ ಅಂತ ಬಹಳ ಸಂಕಟ. ಸಂಕಟ ಹುಡುಕಿ ಅದನ್ನೇ ಸಿಕ್ಲಿಲ್ಲ ಇಲ್ಲಿ. ಆ ಚಿತ್ರವನ್ನ ಜೆರಾಕ್ಸ್ ಮಾಡಿಸ್ಬೇಡಿ, ಅದನ್ನ ಜೆರಾಕ್ಸ್ ಮಾಡ್ಸಕ್ಕಾಗತ್ತಾ? ಆಗತ್ತೆ. ಒಂದ್ ದೊಡ್ಡ ಮಾಡಿಸ್ಬೇಡಿ. ಅಲ್ಲೊಂದು ನಮ್ಮ ವೇದಾಂತ ಇದರಲ್ಲಿ ಅದನ್ನ ಅಂಟಿಸ್ಬಿಡ್ತೀನಿ, ಯಾರು ಬೇಕಾದ್ರೆ ನೋಡ್ಲಿ. ಆಗ್ಬೋದು. ಯಾಕೆಂದ್ರೆ ಜನಗಳಿಗೆ ಶಂಕರಾಚಾರ್ಯರನ್ನ ಯಾವ ರೂಪದಲ್ಲಿ ತೋರಿಸಿದ್ರು ನಾವು ಧನ್ಯರಾಗ್ತೀವಿ ಸ್ವಾಮಿ. ಅವ್ರಿಗೇನ್ ಬೇಕು? ಅವರ ಸೂರ್ಯನಂತೆ ಇದ್ದಾರೆ. ಸೂರ್ಯ ನಮಸ್ಕಾರ ಮಾಡಿದ್ರೆ ಸೂರ್ಯನ್ಗೇನು ಸಿರಿ ಬರುವುದಿಲ್ಲ, ನಂಗೆ ಅಭ್ಯುದಯ, ನಂಗೆ ಆರೋಗ್ಯ ಬರುತ್ತೆ. ಖಂಡಿತ. ಶಂಕರಾಚಾರ್ಯರನ್ನು ಎಷ್ಟೇ ಸ್ತೋತ್ರ ಮಾಡಿದಾರೋ ನನ್ನ ನಾಲ್ಗೆ ಪವಿತ್ರವಾಗುತ್ತೆ, ನನ್ನ ಜನ್ಮ ಸಾರ್ಥಕವಾಗುತ್ತೆ. ಅಂತಹ ಮಹಾತ್ಮರು, ಅವರ ಪರಮ ಭಕ್ತರಾಗಿದ ಒಳ್ಳೆ ಕೆಲಸ ಮಾಡ್ತಾ ಇದ್ದೀರ. ತುಂಬಾ ಸಂತೋಷವಾಯ್ತು. ಆಮೇಲೆ ನಾನು ಪುಸ್ತಕ ಕೊಟ್ಟಿದ್ದೆ, ಅವಲೋಕನ ಮಾಡೋಣ ಆಯ್ತೆ? ಖಂಡಿತವಾಗ್ಲೂ ಶುರುವಾಗಿದೆ. ಅದರಲ್ಲಿ ಖಂಡಿತವಾಗ್ಲೂ ಒಂದೊಂದೇ ವಿಚಾರಗಳನ್ನ ನೋಡ್ತಾ ಇದ್ದೀನಿ. ಈಗ ಮೊದಲು ನನ್ನ ಹೆಗಲ ಮೇಲಿರೋ ಜವಾಬ್ದಾರಿ ಅದು ಸ್ವರಾಜ್ಯಂ ಮೋಕ್ಷಂ. ಅದನ್ನ ಆ ಪುಸ್ತಕ ಸಿಗ್ತಾ ನಿಮ್ಗೆ? ಸಿಕ್ಕೋದೇನ್ ಬಂತು ಸರ್, 444 ಪುಟದ ಪುಸ್ತಕ ಅದು. ನಾನು ಅಯ್ಯೋ 44 ಪುಟ ಸ್ವಾಮಿ ಅಂತ ಬೇರೆಯವ್ರು ಕೇಳಿದ್ರು ಒಂದೊಂದು ಪುಟನ ಎಲ್ಲ ಓದ್ತಾ ಇರೋದ್ರಿಂದ 444 ಪುಟ ಆಯ್ತು. ಅದ್ರೊಳಗಿರೋದನ್ನ ಆ ಸೂತ್ರ ಸದೃಶವಾದ ವಿಚಾರಗಳನ್ನ ಒಂದೊಂದೇ ಪುಟದಲ್ಲಿ ಅದನ್ನ ಅರಗಿಸ್ಕೊಂಡು ಅವತ್ತಿನ ದಿವಸ ನಾನು ವಿವರಿಸಬೇಕಾಗಿದೆ. ಅದು ಪುಸ್ತಕವನ್ನ ಲೋಕಾರ್ಪಣೆ ಮಾಡಿಬಿಟ್ಟು ಪುಸ್ತಕದ ಬಗ್ಗೆ ಸುಬ್ರಾಯ ದಡ್ಡ ಸುಬ್ರಾಯ ಶರ್ಮನ್ ಬಗ್ಗೆ 4 ಮಾತು ನಮ್ಮ ಗುರುಗಳ ಮಾತೇವ ಅಷ್ಟೇ ಸಾಕು. ಈಗ ನಾನು ನೆಕ್ಸ್ಟ್ ನಾಳೆ ಬರ್ತಾ 26 ಬರ್ತೀರಲ್ಲ, ಅವತ್ತು ಇನ್ನೂ ಪುಸ್ತಕ ಕೊಡ್ತೀನಿ. ತಮ್ಮ ಬಗ್ಗೆ ನನಗೆ ತುಂಬಾ ಪೂಜ್ಯ ಭಾವನೆ ಬಂದೋಯ್ತು. ಶಂಕರಾಚಾರ್ಯರು ಸೇವೆ ಮಾಡ್ತಾ ಇದ್ದೀರಪ್ಪ, ತುಂಬಾ ಸಂತೋಷ. ನಾನು ಒಂದ್ ಸೆಟ್, ನಾನು ಕಂಪ್ಲೀಟ್ ಸೆಟ್ ನಿಮ್ಮ ಪುಸ್ತಕವನ್ನ ಫ್ರೀಯಾಗಿ ನಮಸ್ಕಾರ ಪೂರ್ವಕವಾಗಿ ಕೊಡ್ತೀನಿ. ಇಟ್ಕೊಂಡು ದೇವ್ರ ಮಂದಿ ಇರ್ತೀವಿ ಇಲ್ಲಿ. ತುಂಬಾ ಸಂತೋಷ. ಚಿಂತನೆ ಮಾಡಿ, ಅಧ್ಯಯನ ಮಾಡಿ, ಈ ಮಾಸ ಯಾವಾಗಲೂ ಮೆಸೇಜ್ ಇರ್ಬೇಕು. ಖಂಡಿತ. ಸಂವತ್ಸರ ಪುಸ್ತಕ ಯಾವ್ದಾದ್ರು ಕೊಟ್ಟಿದ್ದೀರಾ ನಿಮ್ಗೆ? ಬೇಕಾದಷ್ಟು ಕೊಟ್ಟಿದ್ದೀರಿ. ಸಂವತ್ಸರದ್ದು ಈಗ ನನ್ನ ಹತ್ರ ಇರ್ತಕ್ಕಂಥದ್ದು ಗೀತಾ ಸಂವತ್ಸರ, ವೇದಾಂತ ಸಂವತ್ಸರ, ಗುರುಸ್ತುತಿ ಸಂವತ್ಸರ, ಭಾಷಿತ ಸಂವತ್ಸರ, ಸುರೇಶ್ವರ ಸಂವತ್ಸರ, ಮತ್ತೆ ಇದು ಸೂತ್ರ ಭಾಷ್ಯ ಸಂವತ್ಸರ. ನನಗೆ ಬಹಳ ಸರಿ ಬಿಡಿ, ಸರಿ, ವೆರಿ ಗುಡ್. ಬಹಳ ಹಿಡಿಸಿದ ಗ್ರಂಥ ಅಂದ್ರೆ ಸೂತ್ರ ಭಾಷ್ಯ ಸಂವತ್ಸರ. ಹೌದು ಸ್ವಾಮಿ. ಎಲ್ಲ ಗುರು ಯಾವುದು 2500 ಪುಟ ಇದೆ ಕನ್ನಡದಲ್ಲಿ. ಅದನ್ನ ಬಟ್ಟಿ ಇಳಿಸಿ ನನ್ಗೇನ್ ಗುರು ಪಾಠ ಮಾಡುವಾಗ ಹೇಳಿದಾರ ಅವರ ಮಹಾನುಗ್ರಹ. ನನಗೆ ಗುರು ಚಿಷ್ಟಂ ಜಗತ್ ಸರ್ವಂ. ಗುರುಗಳ ಎಂಜು ನಾನು ಅಷ್ಟೇ. 16 ವರ್ಷಗಳ ಕಾಲ ಗುರು ಲಂಗೋಟಿ ಬಕ್ಕೊಂಡಿದ್ದೆ ಸ್ವಾಮಿ, ಅಷ್ಟೇ ನಂಗೆ ಯೋಗ್ಯತೆ ಏನಿಲ್ಲ. ಲಂಗೋಟಿ ಬಕ್ಕೊಂಡಿದ್ದೆ, ಪಾಠ ಮಾಡ್ತಾ ಇದ್ದ, ಅವರ ಆಶೀರ್ವಾದದಿಂದ ಇವತ್ತೇನೋ ಮನುಷ್ಯನ ಬದುಕಿದೇನು ಸಂತೋಷ. ನೋಡಿ, ನಿಮ್ಮ ಪುಸ್ತಕ ಓದ್ತಿದ್ನಲ್ಲ ನಾನು, ಈಗಾಗ್ಲೇ ರಾತ್ರಿ 12 ಗಂಟೆವರೆಗೂ ಓದಿದ್ದಾಯ್ತು. ಇದರಲ್ಲಿ 2 ಪುಸ್ತಕಗಳನ್ನ, ಒಂದು ಈ ನಮ್ಮ ಸ್ವರಾಜ್ಯಂ, ಇನ್ನೊಂದು ಸೂತ್ರವಾಕ್ಯ ಸಂವತ್ಸರ ನಾನು ತುಂಬಾ ಆಕರ್ಷಿಸ್ತಾ ಇದೆ. ನಾನು ಏನ್ ಮಾಡ್ತೀನಿ ಗುರುಗಳೇ, 1 ನಿಮಿಷ ತಮ್ಮ ಹತ್ರ ಹೆಚ್ಚು ಮಾತಾಡ್ತಾ ಇದ್ದೀನಿ. ಪುಸ್ತಕವನ್ನು ಓದುವಾಗ ನನಗೆ ಕನ್ನಡಕ್ಕಿಂತ ಕೈಯಲ್ಲಿ ಒಂದು ಲೇಖನಿ ಮುಖ್ಯ. ಹೌದು, ಕರೆಕ್ಟ್ ಹೇಳಿದೆ. ನೋಡಿ, ನಿಮ್ಮ ಇದರಲ್ಲಿ ಸೂತ್ರಭಾಷೆ ಸಂವತ್ಸರದಲ್ಲಿ ಮುನ್ನುಡಿ ಅಥವಾ ಮುಂದೆ ಬರೀತೀವಲ್ಲ, ಅದ್ರ ಪುಟ 13ರಲ್ಲಿ ಸಾಕ್ಷಾತ್ ಶಿಷ್ಯ ಅನ್ನೋ ಪದ ಇದೆ. ಸಾಕ್ಷಾತ್ ಶಿಷ್ಯ ತಾವು ಗುರುಗಳಿಗೆ ಎನ್ನುವುದನ್ನ ನಾನು ಶಂಕರ ಸಾಕ್ಷಾತ್ ಶಿಷ್ಯನ ಬಗ್ಗೆ ಮಾತಾಡಿದೆ ತಮ್ಮ ಹತ್ರ.
ಕಾಂಬೋಡಿಯಾದಲ್ಲಿ ಒಂದು ಶಾಸನ ಇದೆ, ಸಾಕ್ಷಾತ್ ಶಿಷ್ಯ ಇದೆ. ಅವ್ರು ಹೇಳಿದ್ರೆ ಅಲ್ಲಿ ಸಾಕ್ಷಾತ್ ಶಿಷ್ಯ ಅಂದ್ರೆ ಪ್ರತ್ಯಕ್ಷ ಶಿಷ್ಯ ಅನ್ನೋದನ್ನ ನಾನು ಅನುಮಾನಿಸಿದ್ದೇನೆ ಹೊರತು ಈಗ ತಮ್ಮ ಮಾತುಗಳ ಮೂಲಕ ಅದಕ್ಕೆ ಪುಷ್ಟೀಕರಿಸಲ್ಪಟ್ಟಿದೆ. ನೋಡಿ ಅಷ್ಟೇ ಅಲ್ಲ, ಅಂತೆವಾಸಿ ಸಾಕ್ಷಾತ್ ಶಿಷ್ಯ, ಅಂತೆವಾಸಿ ಜೀವ ಅಂದ್ರೆ ಅವರ ಕೊನೆಗಾಲದವರೆಗೂ ಅಂತಲೇ. ಹೌದೌದು ಹೌದು. ಅವರು 81ನೇ ವಯಸ್ಸಿನಿಂದ 96ನೇ ವಯಸ್ಸಿನ ದೇಹ ತ್ಯಾಗವಾಗುವ ಕೊನೆಯ ಸೆಕೆಂಡ್ ವರೆಗೂ ಜೊತೆಯಲ್ಲಿದ್ದೆ. ಅತ್ಯಂತ ಭಾಗ್ಯ. ನೋಡಿದ್ರ ಸೂತ್ರಗಳು ಅಂದ್ರೆ ಏನು ಅನ್ನೋದನ್ನ ಪುಟ 10, 14, 19ರಲ್ಲಿದೆ. ಹೌದೇ? ಭಾಷ್ಯ ಎಂದರೇನು ಅನ್ನೋದು ಪುಟ 19ರಲ್ಲಿದೆ. ನಾನು ಇದನ್ನ ಓದೋದು ಮಾತ್ರವಲ್ಲ, ಮೇಲ್ಗಡೆ ಒಂದು ಖಾಲಿ ಪುಟ ಇದೆಯಲ್ಲ ಅದರಲ್ಲಿ ಗುರುತು ಮಾಡ್ಕೊಳ್ತಾ ಹೋಗ್ತೀನಿ. ನಾನು ಪುಸ್ತಕದಲ್ಲಿ ಏನಿದೆ ನನಗೆ ಬೇಕಾದ್ದು ಅನ್ನೋದನ್ನ ಈ ಮೇಲ್ಗಡೆ ತೆಗೆದುಬಿಟ್ರೆ ಸಾಕು. ಪಾಪ, ಹಾಗಾಗಿ ಸಂತೋಷ ಪಟ್ಟೆ, ಆನಂದ ಆಯ್ತು ನನಗೆ, ಬರೆದು ಸಾರ್ಥಕವಾಯ್ತು. ಇಂತ ಒಂದೇ ಪರಸ್ಪರ ಆತ್ಮಾನವ ಅಂದ್ರಲ್ಲ, ಅದನ್ನ ನಾನು ನಿಮ್ಮ ಮತ್ತೆ ಸಂಜೀವ ಮೂರ್ತಿ ಅವ್ರ ಬಗ್ಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಹೇಳಿ ಅವಶ್ಯ ಹೇಳಿ ಸರ್, ಹೇಳಿ. ಅಂದ್ರೆ ಇಂತ ಅದ್ಭುತವಾದ ಪದ ನನಗೆ ಸಿಕ್ಕೇ ಇರಲಿಲ್ಲ. ಆಮೇಲೆ ಸಂಜೀವ ಮೂರ್ತಿ ನನ್ನ ಗುರುಸ್ಥಾನೀಯರವರು. ಆ ಭಾಗ್ಯ, ಅದು ನಿಜವಾಗ್ಲೂ ದೊಡ್ಡತನ, ದೊಡ್ಡ ಮಾತು. ಹಾಗಾಗಿ ತಮ್ಮ ಒಂದೇ ಒಂದು ಪದದಲ್ಲಿ ನಾನು ಅವತ್ತು ಹೇಳಿ ಮುಗಿಸ್ಬಿಡ್ತೀನಿ. ಆಯ್ತು. ಸಾಂಸಾರಿಕ ಸಂತ ಅಂತ. ಸಂತರ ಒಂದು ಬದುಕನ್ನು ತಾವು ಬದುಕ್ತಾ ಇದ್ದೀರಿ, ನೆಪ ಮಾತ್ರದ ಸಂಸಾರವನ್ನು ಇಟ್ಕೊಂಡಿದ್ದೀರಿ, ಮಕ್ಕಳು ಮರಿನೂ ಹೇಳಿ. ಏನ್ ನಿಮಗೆ ತೋಚಿತ್, ನಿಮಗೆ ಏನ್ ಶಂಕರಾಚಾರ್ಯರು ತಾವು ಮಾಡ್ತಾರೆ ಹೇಳ್ಬೇಡಿ ಅಷ್ಟೇ. ತಾವು ಬರ್ದಿರೋದ್ರಲ್ಲಿ ಒಂದು, ನಾನು ಅಲ್ಲಿ ಏನ್ ಹೇಳ್ತೀನೋ ಬಿಡ್ತೀನೋ ಅಲ್ಲಿ ಬರೀ 2-3 ನಿಮಿಷದಲ್ಲಿ ಮಾತಾ ಮುಗಿಸ್ಬಿಡ್ತೀನಿ. ಇಲ್ಲಿ ತಮಗೆ ಹೇಳ್ತಿದ್ದೀನಿ, ಈ ಸಂಸಾರ ಭಾವ ಅಂತ ಹೇಳೋದನ್ನ ಸಂಸಾರ ಭಾವ ಅಂತ ಓದುಗ ಅರ್ಥ ಮಾಡ್ಕೊಂಡ್ಬಿಡ್ಬಹುದು. ನಾವು ಹೇಳ್ತಾ ಇರ್ತಕ್ಕಂತಹ ಸವರ್ಣ ದೀರ್ಘ ಸಂಧಿಯ ಆ ಅರ್ಥ ಇದೆಯಲ್ಲ, ಅದು ಅದ್ಭುತವಾದದ್ದು. ನಾನು ಅದು ಇನ್ನು 20 ಓದಿರೋದನ್ನೇ ನಿಮ್ಗೆ 24 ಗಂಟೆ ಒಳಗೆ ಇಷ್ಟನ್ನು ಹೇಳ್ತಿದ್ದೆ ನಾನು. ಸಂತೋಷ ಆಯ್ತು. ದಯವಿಟ್ಟು ಭಾನುವಾರ ಬಂದು ಮತ್ತೆ ಜ್ಞಾಪಕ ಮಾಡ್ಬೇಕೆ ನಿಮ್ಗೆ? ಏನ್ ಅವಶ್ಯಕತೆ ಇಲ್ಲ ಗುರುಗಳೇ, ಮನಸ್ಸಿನಲ್ಲಿ ಅದು ಅನುರಣಿಸ್ತಾ ಇರುತ್ತೆ. ಆಯ್ತಪ್ಪ, ತುಂಬಾ ಸಂತೋಷವಾದ ದೇವರು ಆಗ್ಲಿ. ಖಂಡಿತ. ಶುಭಮಸ್ತು, ಸಕಲ ಸನ್ಮಂಗಳಾನಿ ಭವಂತು. ನಿಮ್ಮ ಪ್ರೀತಿ ವಿಶ್ವಾಸಗಳಿಗೆ ಚಿರಋಣಿ.